hello guys, welcome back to Gopinanda's lifestyle. ಇದು ವೆಡ್ನೆಸ್ಡೇ ಈವ್ನಿಂಗ್ ವ್ಲಾಗ್. ಸೊ ಈವ್ನಿಂಗ್ ನನ್ನ ಹಸ್ಬೆಂಡ್ ಏನಾದ್ರು ಸ್ನ್ಯಾಕ್ಸ್ ಮಾಡು ಎಗ್ ಕರ್ಲಿ ಅಂತ ಅಂದರು. ಸೊ ಅದಕ್ಕೋಸ್ಕರ ಓಕೆ ಕಾಫಿ ಮಾಡಿಬಿಟ್ಟು ಏನಾದರೂ ಸಿಂಪಲ್ ಆಗಿರೋದು ಮಾಡೋಣ ಅಂತ ಹೇಳಿ ಎಗ್ನೆಲ್ಲನೂ ಈ ರೀತಿ ಹೊಡ್ಕೊಳ್ತಾ ಇದ್ದೀನಿ. ನಾನು ಯೆಲ್ಲೋ ಕಲರು ಮತ್ತು ವೈಟ್ ಎರಡು ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ಬಾಣಲಿಗೆ ನೋಡಿ ಈ ರೀತಿ ಎಗ್ನೆಲ್ಲ ಸೇರಿಸಿ ಇದ್ರ ಮೇಲೆ ಸ್ವಲ್ಪ ಸಾಲ್ಟ್, ಅಂದರೆ ನಿಮ್ಮ ಟೇಸ್ಟ್ಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಮಗೇನಾದ್ರು ಖಾರ ಜಾಸ್ತಿ ಬೇಕು ಅಂದರೆ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಬಟ್ ನನಗೆ ಮೀಡಿಯಮಾಗಿ ಬೇಕಾಗಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈ ರೀತಿ ಸುಮ್ಮನೆ ಒಂದು ಮಿಕ್ಸ್ ಕೊಡಿ, ಅಷ್ಟೇ ಸಾಕು. ಜಾಸ್ತಿ ಮಿಕ್ಸ್ ಮಾಡೋಕ್ಕೆಲ್ಲ ಹೋಗಬೇಡಿ, ಜಸ್ಟ್ ಯೆಲ್ಲೋ ಮತ್ತು ವೈಟ್ ಹಾಗೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು ಅಷ್ಟೇ. ಆ ರೀತಿ ಮಿಕ್ಸ್ ಮಾಡಿದಾದ್ಮೇಲೆ ಹಾಗೆ ಬಿಟ್ಬಿಟ್ರೆ ನೋಡಿ ಈ ರೀತಿ ಆಗುತ್ತೆ. ಇದನ್ನು ಸ್ವಲ್ಪ ಈ ರೀತಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದ್ಸಲ ಬಿಟ್ಟರೆ ನೋಡಿ ಈ ರೀತಿ ಆಗುತ್ತೆ. ಇವಾಗೆಲ್ಲ ರಿವರ್ಸ್ ಹಾಕ್ಕೊಂಡು ಒಂದ್ಸಲ ಬೇಯಿಸ್ಕೊಳ್ಳಿ. ಅಂದರೆ ನಮಗೆ ಫುಲ್ಲು ಪೀಸ್ ಆಗಬಾರ್ದು, ಚಿಕ್ಕದಾಗಿ ಸ್ವಲ್ಪ ದೊಡ್ಡದಾಗೆ ಪೀಸ್ ಇರಬೇಕು, ಪನ್ನೀರ್ ಪೀಸ್ ಥರ ಆಗಬೇಕಷ್ಟೇ. ಈಗ ನೋಡಿ ನಾನು ಅದನ್ನೆಲ್ಲ ಪೀಸುಗಳು ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯಿತು ಗೈಸ್. ತುಂಬ ಸಿಂಪಲ್ ಆಗಿದೆಯಲ್ವಾ? ಇದು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಯಾರಿಗಾದರೂ ಎಗ್ ತಿನ್ನಬೇಕು ಅನ್ನಿಸಿದಾಗ ಈ ರೀತಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ಬೇಗ ಕೂಡ ಮಾಡಿಕೊಡ್ಬೋದು. ಎಕ್ಸ್ಪೆಷಲಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವನ್ ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ತಿಂದ. ಸೊ ಅದಾದಮೇಲೆ ಇಲ್ಲಿ ನೋಡಿ ಇತ್ತೀಚೆಗೆ ನನ್ನ ಮಗ ಒಂದೊಂದೇ ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಗೋಡಂಬಿ ತಿಂತಾನೆ, ಹಾಗೆ ಇವಾಗ ದ್ರಾಕ್ಷಿ ಕೇಳ್ತಾ ಇದ್ದ, ಸೊ ಅದಕ್ಕೆ ದ್ರಾಕ್ಷಿ ಎತ್ಕೊಡ್ತಾ ಇದ್ದೆ. ತುಂಬ ಹಠನೂ ಮಾಡ್ತಾನೆ, ಹಾಗೆ ತುಂಬ ತರಲೆನೂ ಆಗ್ತಾ ಇದ್ದಾನೆ. ಬೆಳೀತಾ ಮಕ್ಕಳು ಹೀಗಿದ್ರೇ ಚಂದ ಅಲ್ವಾ? ಬಟ್ ನೋಡ್ಕೊಳ್ಳೋರಿಗೆ ಕಷ್ಟ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಹಾಲು ಕೊಟ್ಟೆ. ನಾನು ಇದರಲ್ಲಿ ಕಾಫಿ ಪೌಡರ್ ಏನೂ ಆ್ಯಡ್ ಮಾಡಿಲ್ಲ, ಬಿಕಾಸ್ ನಾನು ಬೆಲ್ಲದ ಪೌಡರ್ ಯೂಸ್ ಮಾಡ್ತಾ ಇರೋದ್ರಿಂದ ಕಲರ್ ಈ ರೀತಿ ಇದೆ ಅಷ್ಟೇ. ಈಗ ಕಾಫಿ ಎಲ್ಲ ಕುಡಿದು ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾದಮೇಲೆ ಹೇರ್ ನೋಡಿದ್ರೆ ತುಂಬಾ ಒಂಥರ ಅನ್ನಿಸ್ತಿತ್ತು. ಸರಿ ಆಯಿತು ಎಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಬಂದೆ. ಎಣ್ಣೆ ಖಾಲಿ ಆಗಿತ್ತು, ಸೊ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಕೊಕೊನಟ್ ಆಯಿಲು ಮತ್ತು ಹರಳೆಣ್ಣೆ, ಆಲಿವ್ ಆಯಿಲು ಮೂರನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಒಂದು ಹೇರು ತುಂಬ ಲಾಂಗ್ ಆಗಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಟ್ಲೀಸ್ಟ್ ನಮಗೆ ತುಂಬ ಲಾಂಗ್ ಇಲ್ಲ ಅಂದರೂ ಹೇರ್ ಇದ್ದರೂ ಕೂಡ ಇಷ್ಟ ಆಗುತ್ತೆ. ಸೊ ನನಗೆ ಇರೋ ಅಷ್ಟು ಕೂದಲೇ ಮೇಂಟೈನ್ ಮಾಡೋದೇ ಸಾಕಾಗುತ್ತೆ, ತುಂಬ ಲಾಂಗ್ ಬೇಕು ಅನ್ನೋ ಆಸೆ ಎಲ್ಲ ನನಗಿಲ್ಲ. ಸೊ ಇವಾಗ ಈ 3 ಎಣ್ಣೆ ತೊಗೊಂಡಿದ್ದಾದಮೇಲೆ ಮೆಂತ್ಯ ಮತ್ತು ಲವಂಗ ಹಾಗೆ ಕರ್ಬೇವಿನ ಸೊಪ್ಪು, ಇದು ನುಗ್ಗೆ ಸೊಪ್ಪು ಬರುತ್ತಲ್ವ, ನುಗ್ಗೆ ಸೊಪ್ಪನ್ನ ಡ್ರೈ ಮಾಡಿ ಮಾಡ್ಕೊಂಡಿರುವಂಥ ಪೌಡರು, ಇಷ್ಟನ್ನು ಹಾಕಿ ನಾನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಎಣ್ಣೆ ಮಾಡಿಕೊಂಡು ನೀವು ಸ್ಕಾಲ್ಪ್ಗೆಲ್ಲ ಚೆನ್ನಾಗಿ ಹಚ್ಚೋದ್ರಿಂದ ಹೇರ್ ತುಂಬ ಲಾಂಗ್ ಆಗುತ್ತೆ, ಹಾಗೆ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ. ಮತ್ತು ಹೇರ್ ನಿಮಗೆ ಎಲ್ಲೆಲ್ಲಿ ಹೇರ್ ಇಲ್ಲ ಅನಿಸುತ್ತಲ್ವ ಅಲ್ಲೆಲ್ಲ ನಿಮಗೆ ಹೇರ್ ರೀಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ, ಯಾರಿಗೆಲ್ಲ ಕೂದಲು ಬೆಳಿಬೇಕು ಅಂತಿರುತ್ತೋ ಅವರು. ಸೊ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನೋಡಿ ಇದು ಫುಲ್ಲು ಕಂಪ್ಲೀಟ್ ಕೋಲ್ಡ್ ಆಗಿದ್ದಾದಮೇಲೆ ನಾನು ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ಲೀನಾಗಿ ಸೋದಿಸ್ಕೋಬೇಕು. ಅದು ಕರಿಬೇವೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತಲ್ವ, ಸೊ ನೀವು ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿದ ತಕ್ಷಣವೇ ಅದು ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ. ಮತ್ತು ಅದನ್ನು ಹೇರ್ಗೆ ಅಪ್ಲೈ ಮಾಡ್ಬೋದು, ಬಟ್ ಆದರೆ ಹೇರ್ಗೆ ಮತ್ತೆ ಮಿಕ್ಸಿಗೆ ಹಾಕಿ ಅಪ್ಲೈ ಮಾಡಿದ್ರೆ ಅದು ಫುಲ್ಲು ಒಂಥರ ಒಟ್ಟೊಟ್ಟಾಗಿರುತ್ತೆ. ಅದಕ್ಕೆ ನಾನು ಆ ರೀತಿ ಮಾಡ್ಕೊಳಕ್ಕೆ ಹೋಗಲ್ಲ. ನಾವು ಇದರಲ್ಲಿ ನುಗ್ಗೆ ಸೊಪ್ಪು, ಕರಿಬೇವು, ಮೆಂತ್ಯ, ಲವಂಗ ಇದೆಲ್ಲ ಹಾಕಿರೋದ್ರಿಂದ ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಹೇರ್ ರೀಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಕರಿಬೇವು ಕೂಡ ಅಷ್ಟೇ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಅದೆಲ್ಲ ನಮಗೆ ಗೊತ್ತಿರೋದು. ಹಾಗೆ ನುಗ್ಗೆ ಸೊಪ್ಪು ಕೂಡ ಬೇಕಾದಷ್ಟು ಪ್ರೋಟೀನ್ಸ್ ಇರುತ್ತೆ ನುಗ್ಗೆ ಸೊಪ್ಪಲ್ಲಿ. ಸೊ ನಾನು ನಾರ್ಮಲಾಗಿ ಮಜ್ಜಿಗೆ ಮಾಡಿಕೊಂಡು ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಸೊ ಹಾಗೆ ಇದನ್ನು ಕೂಡ ತೊಗೊಳ್ತೀವಿ. ನಾವು ನಮ್ಮ ತಲೆಗೆ ಎಷ್ಟು ಆಯಿಲ್ನ ಅಪ್ಲೈ ಮಾಡ್ತೀವಿ, ಎಷ್ಟು ಕೇರ್ ಮಾಡ್ತೀವೋ ಅದ್ರ ಜೊತೆಯಲ್ಲಿ ನಾವು ತಗೊಳ್ಳೋ ಫುಡ್ ಕೂಡ ಪ್ರಾಪರಾಗಿದ್ದಾಗ 100% ಹೇರ್ ಗ್ರೋತ್ ಅನ್ನೋದು ಹಾಗೆ ಆಗುತ್ತೆ. ಸೊ ಇವಾಗ ಗೊತ್ತಲ್ವಾ ನಿಮಗೆ ಏನೇನು ಫುಡ್ ತೊಗೊಂಡ್ರೆ ಹೇರ್ ಗ್ರೋತ್ ಆಗುತ್ತೆ ಅಂತ. ಲೈಕ್ ಬೀಟ್ರೋಟ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಹಾಗೆ ಇದು ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಸೊ ಈ ರೀತಿ ಪ್ರೋಟೀನ್ಸ್ ಇರೋಂತಹ ಫುಡ್ಡು ಈ ರೀತಿ ಎಲ್ಲ ಪ್ರಾಪರಾಗಿ ತಗೊಳ್ತಾ ಇದ್ದಾಗ ಹೇರ್ ಗ್ರೋತ್ ಅನ್ನೋದು 100% ಆಗುತ್ತೆ. ಸೊ ನೀವು ಜಸ್ಟ್ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡಿ ಯಾವ ಥರ ಫುಡ್ ತೊಗೋಬೇಕು ಹೇರ್ ಗ್ರೋತ್ಗೆ ಮತ್ತು ಹೆಲ್ತ್ಗೆ ಚೆನ್ನಾಗಿರೋದಕ್ಕೆಲ್ಲನೂ ಅಂತ ಇಷ್ಟುದ ಲಿಸ್ಟ್ ಬರುತ್ತೆ. ಆಮೇಲೆ ಎಣ್ಣೆ ಇಡೋದಕ್ಕೂ ಮುಂಚೆ ಚೆನ್ನಾಗಿ ಕೂಮ್ ಮಾಡ್ಕೊಳ್ತೀನಿ. ಕೂಮ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಕಾಟನ್ ತೊಗೊಂಡು ಕಾಟನಿಂದ ಎಣ್ಣೆನ ಅಪ್ಲೈ ಮಾಡೋದ್ರಿಂದ ರೂಟ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ ಆಯಿಲು. ಸೊ ನಾವು ಮೇಲೆ ಕೂದಲಿಗೆ ಇಟ್ಬಿಟ್ಟು ನಮ್ಮ ಹೇರ್ ಬೆಳೀತಾ ಇಲ್ಲ ಅಂತ ಅಂದ್ಕೊಂಡ್ರೆ ಆಗಲ್ಲ. ಈ ರೀತಿ ರೂಟ್ಸ್ಗೆ ಕ್ಲೀನಾಗಿ ಎಣ್ಣೆನ ಅಪ್ಲೈ ಮಾಡ್ತಾ ಬರ್ತಿದ್ದಂಗೆ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ನಾವು ತುಂಬ ಜನ ಅಂದ್ಕೊಳ್ತೀವಲ್ವ, ಏನಪ್ಪ ಒಂದು ವಾರದಿಂದ ಹಚ್ತಾ ಇದ್ದೀನಿ ಆದರೂ ಕೂದಲು ಬೆಳೀತಾ ಇಲ್ಲ ಅಂತ. ಒಂದು ವಾರಕ್ಕೆಲ್ಲ ರಿಸಲ್ಟ್ ಯಾವ ಆಯಿಲಿಂದನೂ ಸಿಗಲ್ಲ, ಯಾವ ಪ್ಯಾಕ್ಸಿಂದನೂ ಸಿಗಲ್ಲ. ಮಿನಿಮಮ್ ನೀವು 1 or 2 months ಯೂಸ್ ಮಾಡಲೇಬೇಕು.
ಏನೇ ಆಗಲಿ ನಾವು ಪ್ರಯತ್ನ ಪಡ್ತಿದ್ರೆ 100% ನಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಈ ರೀತಿ ಎಲ್ಲ ನೀವು ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ 100% ನಿಮಗೆ ಹೇರ್ ಗ್ರೋತ್ ಅನ್ನೋದಾಗುತ್ತೆ. ಮತ್ತು ತುಂಬ ಕಡೆಯಿಂದ ನಾವು ತರಿಸ್ಕೊಡ್ತಾ ಇರ್ತೀವಿ ಹೇರ್ ಆಯಿಲ್ಸ್ನಾಗಿರ್ಬೋದು, ಹೇರ್ ಶಾಂಪುಗಳನ್ನಾಗಿರ್ಬೋದು, ಇದೆಲ್ಲನೂ. ಸೊ ಅದೆಲ್ಲ ಬಿಟ್ಟು ನೀವು ಮನೆಯಲ್ಲೇ ಟ್ರೈ ಮಾಡಿ. ಈ ರೀತಿ ಕರ್ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು ಅಥವಾ ಅಲೋವೆರಾ ಜೆಲ್ಲು ಮತ್ತು ಫ್ಲ್ಯಾಕ್ಸ್ ಸೀಡ್ಸು ಈ ರೀತಿ ಡಿಫ್ರೆಂಟಾಗಿ ಹಾಕ್ಕೊಂಡು ನೀವು ಆಯಿಲ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ ಯಾವುದರಿಂದ ನಿಮ್ಮ ಹೇರ್ ಗ್ರೋತ್ ಆಗ್ತಿದೆ ಅಂತ. ಸೊ ಆವಾಗ ಅದನ್ನೇ ನೀವು ಫಾಲೋ ಮಾಡಬಹುದು. ಸೊ ನನಗೆ ಎಲ್ಲ ಥರದ್ದು ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಕೆಲವೊಂದು ನನಗೆ ಸೆಟ್ ಆಗುತ್ತೆ, ಕೆಲವೊಂದು ನನಗೆ ಸೆಟ್ ಆಗಲ್ಲ. ಸೊ ಅದಾದಮೇಲೆ ನಾನು ಎಣ್ಣೆ ಅಪ್ಲೈ ಮಾಡಿದ್ದಾದಮೇಲೆ ಯಾವುದೇ ರೀತಿ ಕೂಮ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಈ ರೀತಿ ಜಡೆ ಹಾಕ್ಕೊಂಡು ನನ್ನ ಒಂದು ಹೇರ್ನ ನಾನು ಟೈ ಮಾಡ್ಕೊಳ್ತೀನಿ ಗೈಸ್. ಇಷ್ಟೇ ನನ್ನ ಒಂದು ಹೇರ್ ಕೇರ್ ರೊಟೀನ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಬಾಯ್.